ಎನ್ಐಎ ಕಪಿಮುಷ್ಟಿಯಲ್ಲಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ತಹವೂರ್ ರಾಣಾ ವಿಚಾರಣೆಯಿಂದ ಅಧಿಕಾರಿಗಳು ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎನ್ಐಎ ಮುಂದೆ ಉಗ್ರ ಬಾಯ್ಬಿಟ್ಟಿರೋ ಸತ್ಯ ಏನು ನೋಡಿ. ತಹವೂರ್ ರಾಣಾನಿಗೆ ನಿತ್ಯ ಬೆಂಡೆತ್ತುತ್ತಿರುವ ಎನ್ಐಎ. ಮುಂಬೈ ದಾಳಿಯ ಕುರಿತು ಬಾಯ್ ಬಿಟ್ಟಿದ್ದೇನು ಉಗ್ರ? ಎನ್ಐಎ ಕಪಿಮುಷ್ಟಿಯಲ್ಲಿರುವ ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ ರಾಣಾನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ಉಗ್ರ ಅರೆಸ್ಟ್ ಆಗಿ 4 ದಿನಗಳಾಗಿದ್ದು ನಿತ್ಯ 8 ರಿಂದ 10 ಗಂಟೆಗಳ ಕಾಲ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಸತತವಾಗಿ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮುಂಬೈ ದಾಳಿಯ ಕುರಿತು ಸತತವಾಗಿ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿರುವ ಉಗ್ರ ರಾಣಾ ದಾಳಿ ಹಾಗೂ ಡೇವಿಡ್ ಹೆಡ್ಲಿ ಭೇಟಿಯಾದ ಬಗ್ಗೆಯೂ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ದಾಳಿ ಹಿಂದಿನ 4 ಪ್ರಮುಖ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಉಗ್ರ ಬಾಯ್ಬಿಟ್ಟ ಆ 4 ಸತ್ಯ. ಮುಂಬೈ ದಾಳಿ ಮುಂದೂಡಲು ಉಗ್ರರ ತಂಡ ನಿರ್ಧರಿಸಿತ್ತಂತೆ. ಅರಬ್ಬಿ ಸಮುದ್ರದಲ್ಲಿ ಭದ್ರತೆ ಹೆಚ್ಚಿದ ಕಾರಣ ಉಗ್ರರಿಗೆ ಗೊಂದಲ ಉಂಟಾಗಿತ್ತು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ, ಲಷ್ಕರ್ ಎ ತೈಬಾ ರಾಣಾ ಸಮುದ್ರದ ಪರಿಸ್ಥಿತಿ ಸುಧಾರಿಸುವವರೆಗೆ ಕಾಯಲು ಪ್ಲಾನ್ ಮಾಡಿದ್ರು. ಮುಂಬೈ ದಾಳಿಯ ಸಂಪೂರ್ಣ ಮಾಹಿತಿ ರಾಣಾಗೆ ಗೊತ್ತಿತ್ತು. ಝುಕಿವುರ್ ರೆಹಮಾನ್ ಲಖ್ವಿ, ಹಫೀಜ್ ಸಯೀದ್, ಮಕ್ಕಿ ಇತರ ಸಂಚುಕೋರರು ಹೊಂದಿದ್ದಂತಹ ಮಾಹಿತಿ ರಾಣಾ ಬಳಿಯೂ ಇತ್ತು ಎಂದು ಗೊತ್ತಾಗಿದೆ. 26/11 ದಾಳಿಯ ವಿವರವಾದ ಅಂಶವನ್ನ ರಾಣಾಗೆ ನೀಡಲಾಗಿತ್ತು. ಯುಎಸ್ ತನಿಖಾ ಅಧಿಕಾರಿಗಳ ಮುಂದೆ ಸತ್ಯದ ಅನಾವರಣವಾಗಿತ್ತು. ಪ್ರಕರಣದ ತನಿಖೆಯ ಭಾಗವಾಗಿ ಎನ್ಐಎ ಜೊತೆ ಯುಎಸ್ ಇದನ್ನ ಹಂಚಿಕೊಂಡಿದೆ. ಇದಿಷ್ಟೇ ಅಲ್ಲ, ಉಗ್ರ ರಾಣಾ ಹಾಗೂ ಡೇವಿಡ್ ಹೆಡ್ಲಿ ನಡುವಿನ ಸಂಭಾಷಣೆಯ ಬಗ್ಗೆಯೂ ವಿಚಾರಣೆ ನಡೆಸಲಾಗಿದೆ. ಈ ಬಗ್ಗೆಯೂ ರಾಣಾ ಒಂದಿಷ್ಟು ಮಾಹಿತಿ ಕಕ್ಕಿದ್ದಾನೆ ಎನ್ನಲಾಗಿದೆ. ಹೆಡ್ಲಿ ರಾಣಾ ಸಂಬಂಧದ ಅನಾವರಣ. ಏಪ್ರಿಲ್ 2008 ಕೊನೆಯಲ್ಲಿ ಹೆಡ್ಲಿ 6 ವಾರದಲ್ಲಿ ಹಲವು ಸಲ ಅಮೆರಿಕಕ್ಕೆ ಹೋಗಿದ್ದ. ಮೇ ತಿಂಗಳಲ್ಲಿ ಶಿಕಾಗೋದಲ್ಲಿ ರಾಣಾನನ್ನ ಭೇಟಿಯಾದ ಹೆಡ್ಲಿ ಎಲ್ಐಟಿ ಮುಂಬೈನ ತಾಜ್ ಹೋಟೆಲ್ನ ಗುರಿಯಾಗಿಸಿ ದಾಳಿ ನಡೆಸುವ ಪ್ಲಾನ್ ಮಾಡಿರೋ ಬಗ್ಗೆ ಹೇಳಿದ್ದ. 2008 ಮಾರ್ಚ್ ತಿಂಗಳಲ್ಲೇ ದಾಳಿಯ ಸಂಪೂರ್ಣ ಮಾಹಿತಿ ರಾಣಾಗೆ ಗೊತ್ತಿತ್ತು. ಆದರೆ ರಾಣಾಗೆ ದಾಳಿಯ ಮಾಹಿತಿ ಗೊತ್ತೇ ಇರಲಿಲ್ಲ ಅಂತ ಅಮೆರಿಕ ಅಧಿಕಾರಿಗಳ ಮುಂದೆ ಹೆಡ್ಲಿ ಹೇಳಿದ್ದ. ಇದರಿಂದ ಅಮೆರಿಕ ಅಧಿಕಾರಿಗಳಿಗೆ ಗೊಂದಲ ಉಂಟಾಗಿತ್ತು. ದೆಹಲಿಯಲ್ಲಿಯೂ ದಾಳಿ ನಡೆಸುವ ಪ್ಲಾನ್. ಮುಂಬೈ ಮಾತ್ರವಲ್ಲ, ದೆಹಲಿಯಲ್ಲೂ ಉಗ್ರ ದಾಳಿ ನಡೆಸಲು ಈ ಟೀಮ್ ಪ್ಲಾನ್ ಮಾಡಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ವಿಚಾರಣೆ ಮುಂದುವರೆಸಿರುವ ಎನ್ಐಎಗೆ ಇಂಥ ಇನ್ನೆಷ್ಟು ಸ್ಫೋಟಕ ಅಂಶಗಳು ಸಿಗಲಿವೆ ಅನ್ನೋದು ಮಾತ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಎನ್ಐಎ ಕಪಿಮುಷ್ಟಿಯಲ್ಲಿರುವಂತಹ ಮೋಸ್ಟ್ ವಾಂಟೆಡ್ ಉಗ್ರನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ತಹವೂರ್ ರಾಣಾ ವಿಚಾರಣೆಯಿಂದ ಅಧಿಕಾರಿಗಳು ಸಾಕಷ್ಟು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಎನ್ಐಎ ಮುಂದೆ ಉಗ್ರ ಬಾಯ್ಬಿಟ್ಟಿರೋ ಸತ್ಯ ಏನು ನೋಡಿ. ತಹವೂರ್ ರಾಣಾನಿಗೆ ನಿತ್ಯ ಬೆಂಡೆತ್ತುತ್ತಿರುವ ಎನ್ಐಎ. ಮುಂಬೈ ದಾಳಿಯ ಕುರಿತು ಬಾಯ್ ಬಿಟ್ಟಿದ್ದೇನು ಉಗ್ರ? ಎನ್ಐಎ ಕಪಿಮುಷ್ಟಿಯಲ್ಲಿರುವ ಮೋಸ್ಟ್ ವಾಂಟೆಡ್ ಉಗ್ರ ತಹವೂರ್ ರಾಣಾನಿಗೆ ನಿತ್ಯ ನರಕ ದರ್ಶನವಾಗ್ತಿದೆ. ಉಗ್ರ ಅರೆಸ್ಟ್ ಆಗಿ 4 ದಿನಗಳಾಗಿದ್ದು ನಿತ್ಯ 8 ರಿಂದ 10 ಗಂಟೆಗಳ ಕಾಲ ಎನ್ಐಎ ಅಧಿಕಾರಿಗಳು ವಿಚಾರಣೆ ನಡೆಸುತ್ತಿದ್ದಾರೆ. ಸತತವಾಗಿ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಗಳು ಸ್ಫೋಟಕ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಮುಂಬೈ ದಾಳಿಯ ಕುರಿತು ಸತತವಾಗಿ ವಿಚಾರಣೆ ನಡೆಸ್ತಾ ಇರೋ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿ ಲಭ್ಯವಾಗಿದೆ. ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರಿಸಿರುವ ಉಗ್ರ ರಾಣಾ ದಾಳಿ ಹಾಗೂ ಡೇವಿಡ್ ಹೆಡ್ಲಿ ಭೇಟಿಯಾದ ಬಗ್ಗೆಯೂ ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ. ಅಷ್ಟೇ ಅಲ್ಲ, ದಾಳಿ ಹಿಂದಿನ 4 ಪ್ರಮುಖ ಮಾಹಿತಿಯನ್ನು ಬಾಯ್ಬಿಟ್ಟಿದ್ದಾನೆ ಎನ್ನಲಾಗಿದೆ.
ಆ 4 ಸತ್ಯ. ಮುಂಬೈ ದಾಳಿ ಮುಂದೂಡಲು ಉಗ್ರರ ತಂಡ ನಿರ್ಧರಿಸಿತ್ತಂತೆ. ಅರಬ್ಬಿ ಸಮುದ್ರದಲ್ಲಿ ಭದ್ರತೆ ಹೆಚ್ಚಿದ ಕಾರಣ ಉಗ್ರರಿಗೆ ಗೊಂದಲ ಉಂಟಾಗಿತ್ತು. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ, ಲಷ್ಕರ್ ಎ ತೈಬಾ ರಾಣಾ ಸಮುದ್ರದ ಪರಿಸ್ಥಿತಿ ಸುಧಾರಿಸುವವರೆಗೆ ಕಾಯಲು ಪ್ಲಾನ್ ಮಾಡಿದ್ರು. ಮುಂಬೈ ದಾಳಿಯ ಸಂಪೂರ್ಣ ಮಾಹಿತಿ ರಾಣಾಗೆ ಗೊತ್ತಿತ್ತು. ಝುಕಿವುರ್ ರೆಹಮಾನ್ ಲಖ್ವಿ, ಹಫೀಜ್ ಸಯೀದ್, ಮಕ್ಕಿ ಇತರ ಸಂಚುಕೋರರು ಹೊಂದಿದ್ದಂತಹ ಮಾಹಿತಿ ರಾಣಾ ಬಳಿಯೂ ಇತ್ತು ಎಂದು ಗೊತ್ತಾಗಿದೆ. 26/11 ದಾಳಿಯ ವಿವರವಾದ ಅಂಶವನ್ನ ರಾಣಾಗೆ ನೀಡಲಾಗಿತ್ತು. ಯುಎಸ್ ತನಿಖಾ ಅಧಿಕಾರಿಗಳ ಮುಂದೆ ಸತ್ಯದ ಅನಾವರಣವಾಗಿತ್ತು. ಪ್ರಕರಣದ ತನಿಖೆಯ ಭಾಗವಾಗಿ ಎನ್ಐಎ ಜೊತೆ ಯುಎಸ್ ಇದನ್ನ ಹಂಚಿಕೊಂಡಿದೆ. ಇದಿಷ್ಟೇ ಅಲ್ಲ, ಉಗ್ರ ರಾಣಾ ಹಾಗೂ ಡೇವಿಡ್ ಹೆಡ್ಲಿ ನಡುವಿನ ಸಂಭಾಷಣೆಯ ಬಗ್ಗೆಯೂ ವಿಚಾರಣೆ ನಡೆಸಲಾಗಿದೆ. ಈ ಬಗ್ಗೆಯೂ ರಾಣಾ ಒಂದಿಷ್ಟು ಮಾಹಿತಿ ಕಕ್ಕಿದ್ದಾನೆ ಎನ್ನಲಾಗಿದೆ. ಹೆಡ್ಲಿ ರಾಣಾ ಸಂಬಂಧದ ಅನಾವರಣ. ಏಪ್ರಿಲ್ 2008 ಕೊನೆಯಲ್ಲಿ ಹೆಡ್ಲಿ 6 ವಾರದಲ್ಲಿ ಹಲವು ಸಲ ಅಮೆರಿಕಕ್ಕೆ ಹೋಗಿದ್ದ. ಮೇ ತಿಂಗಳಲ್ಲಿ ಶಿಕಾಗೋದಲ್ಲಿ ರಾಣಾನನ್ನ ಭೇಟಿಯಾದ ಹೆಡ್ಲಿ ಎಲ್ಐಟಿ ಮುಂಬೈನ ತಾಜ್ ಹೋಟೆಲ್ನ ಗುರಿಯಾಗಿಸಿ ದಾಳಿ ನಡೆಸುವ ಪ್ಲಾನ್ ಮಾಡಿರೋ ಬಗ್ಗೆ ಹೇಳಿದ್ದ. 2008 ಮಾರ್ಚ್ ತಿಂಗಳಲ್ಲೇ ದಾಳಿಯ ಸಂಪೂರ್ಣ ಮಾಹಿತಿ ರಾಣಾಗೆ ಗೊತ್ತಿತ್ತು. ಆದರೆ ರಾಣಾಗೆ ದಾಳಿಯ ಮಾಹಿತಿ ಗೊತ್ತೇ ಇರಲಿಲ್ಲ ಅಂತ ಅಮೆರಿಕ ಅಧಿಕಾರಿಗಳ ಮುಂದೆ ಹೆಡ್ಲಿ ಹೇಳಿದ್ದ. ಇದರಿಂದ ಅಮೆರಿಕ ಅಧಿಕಾರಿಗಳಿಗೆ ಗೊಂದಲ ಉಂಟಾಗಿತ್ತು. ದೆಹಲಿಯಲ್ಲಿಯೂ ದಾಳಿ ನಡೆಸುವ ಪ್ಲಾನ್. ಮುಂಬೈ ಮಾತ್ರವಲ್ಲ, ದೆಹಲಿಯಲ್ಲೂ ಉಗ್ರ ದಾಳಿ ನಡೆಸಲು ಈ ಟೀಮ್ ಪ್ಲಾನ್ ಮಾಡಿತ್ತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸದ್ಯ ವಿಚಾರಣೆ ಮುಂದುವರೆಸಿರುವ ಎನ್ಐಎಗೆ ಇಂಥ ಇನ್ನೆಷ್ಟು ಸ್ಫೋಟಕ ಅಂಶಗಳು ಸಿಗಲಿವೆ ಅನ್ನೋದು ಮಾತ್ರ ಕುತೂಹಲ ಮೂಡಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ ಬರ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಂತ. ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.